ಹಳ್ಳಿ ಜನ ಇರ್ತಾರೆ, ಕೋಟಿ ಮಡಗಿರೋರು ಇರ್ತಾರೆ, ರಾಜಕೀಯ ಮಾಡ್ಕೊಂಡು ಅವ್ರ ಜೊತೆಲೇ ಇರ್ತಾರೆ, ಹಂಗಾಮಿ ದುಡ್ಡು ಬೇಜಾರು ಮಡಗಿರ್ತಾರೆ. ಅಂಥವೇ ಆಗ್ಬೋದು, ಭಿಕ್ಷೆ ಬಿಡೋನಾಗಿರ್ಬೋದು, ಫ್ರೀಯಾಗೆ ಸರ್ಕಾರಿ ಹಾಸ್ಪಿಟ್ಲುಗಳ್ನ ತೆಗೆಸಿ ಎಲ್ಲ ಡಾಕ್ಟ್ರುಗಳ್ನ ತಂದು ತುಂಬಿಸಿ ಏನು ಬೇಕು ಫೆಸಿಲಿಟಿ ಕೊಡಿ, ಅದೇ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಡಿ, ಫ್ರೀಯಾಗಿ ತಗೊಳ್ಳಿ ಅಲ್ವಾ. ಬಸ್ಗೆ ಯಾರಿಗೋ ತಿಂಗಳಗಟ್ಟಲೆ ಸಂಬಳ ಬರ್ತಿಲ್ಲ ಅಂತಾರೆ, ಎಲ್ಲ ಬಸ್ಸು ಸ್ಟ್ರೈಕ್ ಮಾಡ್ತಾರೆ. ಈಗ ನಾವು ಆಟೋಗಳು ನಿಲ್ಸ್ಕೊಂಡಿದ್ದೀವಿ, ಹೆಂಗಸ್ರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಗಂಡಸ್ರು ಏನು ಮಾಡಿದ್ರು? ಗಂಡಸ್ರು ಓಟ್ ಹಾಕ್ಲಿಲ್ವ? ಹಂಗಾರೆ ಎಲ್ಲರೂ ಫ್ರೀ ಕೊಟ್ಬಿಡಿ, ಹೆಂಗಸರು ಗಂಡಸರು ಮಕ್ಳಿಗೆಲ್ಲ ಫ್ರೀ ಕೊಟ್ಬಿಡಿ. ಆಟೋ ಡ್ರೈವರ್ಗಳು ಯಾರು DL ಮಾಡಿಸ್ಕೊಂಡು ಆಟೋ ಓಡಿಸ್ತವ್ರೆ, ದಾಖಲಾತಿಗಳು ತಗೊಳ್ಳಿ, ತಿಂಗಳು 40,000 ಸಂಬಳ ಹಾಕ್ಬಿಟ್ಟು ಮನೆ ಕೊಡ್ತೀವಿ. ಅನುಕೂಲ ಮಾತ್ರ ಬೇಡ, ಅನಾನುಕೂಲ ಆಯ್ತಾ ಇರೋದು ಎಷ್ಟು ಅಂತ ಜನಕ್ಕೆ ಗೊತ್ತು. ಈಗ ನಾವು ಆಟೋ ನಿಲ್ಸ್ಕೊಂಡಿದ್ದೀವಿ, 8 ವರ್ಷ ಆಟೋ ಓಡಿಸ್ಕೊತಿದ್ದೋ, ಮುಂದೆಗಡೆ ಬೇರೆ ಸರ್ಕಾರ ಇದ್ದಾಗ ಒಳ್ಳೆ ಅನುಕೂಲವಾಗಿ ಜೀವನ ಮಾಡ್ಕೊ ಹೋಗ್ತಿದ್ದೋ. ಈಗ ಅವಾಗ ಒಂದು ಅಕ್ಕಿ ತಗೋಬೇಕಾದ್ರೆ ಟಕ್ಕನ್ ಹೋಗುವ, ಒಂದು ಬೇಳೆಕಾಳು ಬೇಕಾದ್ರೆ ಹೋಗುವ. ಈಗ ಬೇಳೆಕಾಳು 90 ರೂಪಾಯಿ ಇದ್ದದ್ದು 130 ಆಗದೆ, ಇಲ್ಲಿ 150 ರೂಪಾಯಿ ಲಾಭನೇ ಸಿಗ್ತಲ್ಲ, ನಾವೇನು ಹೋಗುವ? ಹಾಗಾದ್ರೆ ರಮ್ಮೆಡ್ತಿ ಮಕ್ಳು ಇಟ್ಕೊಂಡ್ಬಾರ್ದ? ಹೆಂಗಸರುಗಳೆಲ್ಲ ಕಡ್ದೆ ಬಸ್ಗೆ ಹೋದ್ಮೇಲೆ ನಾವು ಆಟೋ ಓಡಿಸೋರು ಏನು ಮಾಡಬೇಕು? ನಿಮ್ದೇನು ಸಂಘಟನೆ ಏನು ಇಲ್ವಾ ಇಲ್ಲಿ? ಆಟೋ ಈಗ ಇಷ್ಟು 170 ಗಾಡಿ ಸಂಘಟನೆ ಮಾಡ್ತೀವಿ, ಅದಕ್ಕೆ ದುಡ್ಡು ಕೊಡ್ಬೇಕಲ್ಲ ಗೌರ್ಮೆಂಟ್ ಅವ್ರಿಗೆ. ಸಂಘಟನೆ ರಿಜಿಸ್ಟರ್ ಆಗೋಕೆ ದುಡ್ಡು ಕೊಡ್ಬೇಕಲ್ಲ ಹೇಳ್ತಾರವಾ. ಹೇಳೋದಕ್ಕೆ ನಮ್ದು ಈ ತರ ಸಮಸ್ಯೆ ಆಗ್ತಿದೆ. ಯಾರು ಬರಲ್ರು ಸರ್, ಯಾರು ಬರಲ್ರು. ಎಲೆಕ್ಷನ್ ಟೈಮ್ಗಳು ಅವ್ರಿಗೆ ಅಷ್ಟೇ ತುರ್ಕೆ ಸಮಾಧಾನ ಮಾಡ್ಬಿಟ್ಟಿರ್ತಾರೆ. ಆಟೋ ಡ್ರೈವರ್ಗಳನ್ನ ಹೇಳ್ಬೋದು, ನಿನ್ನ ಕಡೆ 100 ಆಟೋ ಇದ್ದಾವೆ, 100 ಜನದ್ದು ಕಾಂಗ್ರೆಸ್ ಫೋಟೋ ಸುಮ್ಮಗೆ ತಗೊಂಡು ನೀನು ಇಷ್ಟ ದುಡ್ಡ ಮುಂದೆ ತುರ್ಬಿಟ್ಟಿರ್ತಾರಲ್ಲ. 2 ತಿಂಗಳು ಎಲೆಕ್ಷನ್ ಬರ್ತದೇನು ಮುಂದೆಗೆ. ಈಗ ನೋಡಿ ಎಲ್ಲ ರೋಡ್ಗಳು ತ್ಯಾಪ್ಯಾಕ ಬರ್ತಾವ್ರೆ. ಯಾಕೆ ಈಗ ಆಗ್ತದರು? 2 ವರ್ಷದ ಟೈಮ್ ಇರಲಿಲ್ವಾ? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಈ ನಡುವೆ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಈಗ ನಾನು ಹೂವಿನ ಮಾರ್ಕೆಟಲ್ಲಿದ್ದೀನಿ ಚನ್ನಪಟ್ಟಣದಲ್ಲಿ. ಇಲ್ಲಿ ಹೂವು ಮಾರುವಂಥವ್ರು ಅವ್ರಿಗೆ ಇದರಿಂದ ಲಾಭ ಆಗಿದೆಯಾ, ಇಲ್ಲ ಪ್ರಯೋಜನ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಅವರಿಂದಲೇ ಕೇಳಿ ಬಯಸ್ತೇನೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಪುಟ್ಟಯ್ಯಮ್ಮ. ಎಷ್ಟು ವರ್ಷದಿಂದ ಹೂ ಕಟ್ತೀರಾ? ನಾವು ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಈ 2,000 ಕೊಟ್ಟಿದ್ರಿಂದ ಏನಾದರೂ ಕೂಡಿಟ್ರ ದುಡ್ಡು? ಏನು ಕೂಡಿಟ್ಟಿಲ್ಲ. ಈ ಏನು ಇಲ್ದಾಗ ಬಂಡವಾಳ ಹಾಕೋದು ಎತ್ಕೊಂಡು ನೋಡಿ ಎಷ್ಟು ಅನುಕೂಲ ಮಾಡಿದಾರಲ್ವಾ ನಿಮ್ಗೆ. ಬೇಡ ಆ ದುಡ್ಡು, ಈ ಬೇಳೆಗೆ, ಈ ಸೋಪ್ಗೆ, ಅದೆಲ್ಲ ಅಲ್ಲಿ ಇಲ್ಲಿ ದುಡ್ಬಿಟ್ಟು ಅಲ್ಲಿ ಕಟ್ತೀವಿ. ಏನಕ್ಕೆ ಅದು ಬೇಡ? ನಮ್ಗೆ ಒಂದ್ ಕೈಯಲ್ಲಿ ಕೊಟ್ಟರು, ಒಂದ್ ಕೈಯಲ್ಲಿ ತಗೊಂಡ್ರು ಅಷ್ಟೇ, ಇನ್ನೇನು. ಈಗ ನೀವು ಬಹಳಷ್ಟು ವರ್ಷಗಳಿಂದ ಹೂವು ಮಾರ್ತಾ ಇದ್ದೀರಾ. ಬೇರೆ ಬೇರೆ ಸರ್ಕಾರಗಳು ಇದ್ವು, ಅವೇನು ಗ್ಯಾರಂಟಿಗಳು ಕೊಡಲಿಲ್ಲ. ಈಗ ಪಾಪ ಇವ್ರು ಗ್ಯಾರಂಟಿಗಳು ಕೊಟ್ಟರು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಿದ್ದಾರೆ. ಈಗ ನಿಲ್ಲಿಸಿ ಅಂದರೆ ನಿಮಗೆ ಸಮಸ್ಯೆ ಆಗಲ್ವ ಮುಂದೆ? ಬೆಲೆ ಏರಿಕೆ ಅಂತೂ ಕಡಿಮೆ ಮಾಡಲ್ಲ ಅವರು. ಎಲ್ಲ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ಕೊಂಡೇ ಹೋಗ್ತಾವಲ್ಲ. ಅಯ್ಯೋ ಹೆಂಗೋ ಜೀವನ ಆಯ್ತದೆ, ಏನು ಮಾಡೋಕ್ಕಾಗಲ್ಲ. 2 ಟೈಮ್ 3 ಟೈಮ್ ಉಣ್ತೀವಿ, 2 ಟೈಮ್ ಉಣ್ಣೋದು, ಕತೆ ಕಳಿಯೋದು, ಏನು ಮಾಡೋಕ್ಕಾಯ್ತದೆ? ಪ್ರಾಣ ಏನೂ ಹೋಗಲ್ತು. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಮಾಡ್ತಾ 10 ವರ್ಷದಿಂದ. ಏನು ಎಷ್ಟು ದುಡಿತೀರಾ? ಏನು 500 ರೂಪಾಯಿ ದುಡಿದ್ರೆ ನಮ್ಮ ಖರ್ಚಿಗೆ ಇಟ್ಕೊಳ್ತು. ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, 2,000 ರೂಪಾಯಿ ಬರ್ತಾ ಇದೆಯಾ? ನಮಗೂ ಬರ್ತಾ ಇಲ್ಲ ಸರ್. ಯಾಕೆ ಕೇಳಿಲ್ವಾ ಹೋಗಿ? ಇದು ಅಲ್ಲಿ ರಾಪಿ ದುಡ್ಡು ನಮ್ಮ ಎವಡ ತೀರೋಗಿರೋದು 800 ರೂಪಾಯಿ ಬರ್ತಿತ್ತು. ಅದು ಅದ್ರ ಜೊತೆಲಿ ಬರ್ತಿತ್ತು, ಬರ್ತಾ ಇಲ್ಲ. ಎಷ್ಟು ದಿನದಿಂದ ಬರ್ತಾ ಇಲ್ಲ? ನೀನು 4-5 ತಿಂಗಳಾಯ್ತು, ಬರ್ತಾ ಇಲ್ಲ. 4-5 ತಿಂಗಳಿಂದ ಬರ್ತಾ ಇಲ್ಲ. ಅದಕ್ಕೂ ಮೊದಲು ಬಂದಿತ್ತಾ? ಅದು ಬಂದಿದ್ದ ದುಡ್ಡು ನಿಮ್ಗೆ ಏನಾದರೂ ಅನುಕೂಲ ಆಗಿದೆಯಾ ಅಂತ? ಆಗಿದೆ ಸರ್. ಏನೋ ಹಿಂಗೆ ಬಂಡವಾಳಕ್ಕೆ ಹಾಕತ್ತೀವಿ, ಕಂತು ಬಡ್ಡಿ ಕೊಡೋರು ಕೊಟ್ಕೊತಿದ್ದೋ, ಏನೋ ಜೀವನ ನಡೀತಾ ಇತ್ತು. ಇದು ಹೂವಿನ ಮಾರುವಂತಹ ಮಹಿಳೆಯರು ಹೇಳ್ತಾ ಇರುವಂಥ ಒಂದು ಮಾತು. ಕೆಲವರು ಭಾಳಷ್ಟು ಇದರಿಂದ ಅನುಕೂಲ ಆಗಿದೆ. ನಮಗೆ ಸಮಸ್ಯೆ ಆದಾಗ ಹಣವನ್ನು ಬಳಸ್ಕೊಂಡಿದ್ವಿ, ಬೇರೆ ಬೇರೆ ನಮ್ಮ ಬಂಡವಾಳವನ್ನಾಗಿ ಕೂಡ ಮಾಡ್ಕೊಂಡಿದ್ವಿ. ಆದರೆ ಬೆಲೆ ಏರಿಕೆಯೂ ಕೂಡ ಜಾಸ್ತಿ ಆಗಿದೆ, ಅದು ಆಗಬಾರ್ದು ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅಜಯ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಚನ್ನಪಟ್ಟಣ.